friends, welcome back to our YouTube channel Commerce Studio. ಇವತ್ತಿನ ಕ್ಲಾಸ್ದಾಗ ಇವತ್ತಿನ ವಿಡಿಯೋದಾಗ ಕೇಸ್ ಸ್ಟಡಿ ಡಿಸ್ಕಸ್ ಮಾಡೋಣ ಅಂತ. ಥ್ರೂಔಟ್ ನೀವು ಆಡಿಟ್ ಪೇಪರ್ನ ನೋಡ್ಕೊಂಬಂದ್ರೆ ಇವೆರಡು ಕ್ವಶನ್ ಬಿಟ್ಟು ಕೇಸ್ ಸ್ಟಡಿ ಮತ್ತೆ ಯಾವುದು ಕೇಳೇ ಇಲ್ಲ. ಸೊ ಫಸ್ಟ್ ಒನ್ ನಾನು ಲಾಸ್ಟ್ ಟೈಮ್ ಮಾಡಿದ್ದ ವಿಡಿಯೋದ ಕ್ವಶನ್ ನಾನು ಮತ್ತೆ ರಿಪೀಟ್ ಹಾಕತ್ತೀನಿ. ಸೊ ಏನೈತಿ ಕ್ವಶನ್, ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ವೇರ್ ರಾಂಗ್ಲಿ ರೆಕಾರ್ಡೆಡ್ ಇನ್ ಕಂಪನೀಸ್ ಬುಕ್ ಆಫ್ ಅಕೌಂಟ್ಸ್. ಏನು ಮಾಡ್ಯಾರ, ರಾಂಗ್ಲಿ ರೆಕಾರ್ಡ್ ಆಗೈತಿ. ಸೊ ಏನೇನು ಕೊಟ್ಟಾರ, ಕ್ಯಾಶ್ ಸೇಲ್ಸ್ ಆಫ್ ₹90,000 were wrongly recorded in the sales books as 9 lakh. B. Credit purchase of worth ₹20,000 has not been recorded in any books. ಅಂದರೆ ಕ್ರೆಡಿಟ್ ಪರ್ಚೇಸ್ ಆಗಿರೋದನ್ನ 20,000 ಬುಕ್ಸ್ ಒಳಗೆ ರೆಕಾರ್ಡೇ ಆಗಿಲ್ಲ. ಸೊ ಪೇಮೆಂಟ್ ಆಫ್ ರೆಂಟ್ ಆಫ್ ₹12,000 has been recorded twice in the books of accounts. D. Purchase of computer worth of ₹30,000 has been recorded in sales book. ₹15,000 stationery bill were paid is recorded in wages book. As you are an auditor, answer the following question. Mention the types of errors committed. What are the actions will you suggest to rectify the errors ಅಂತ ಹೇಳ್ಯಾರ. ಸೊ ಇವು ಏನೈತಲ್ಲ, ಇವು 5 ಎರರ್ಸ್ನ ನಾವು ಐಡೆಂಟಿಫೈ ಮಾಡಬೇಕು, ಯಾವ್ಯಾವ ಎರರ್ಸ್ ಮಾಡ್ಯಾರ ಅಂತ. ಸೊ ಫಸ್ಟ್ ಕ್ವಶನ್ ಏನೈತಿ, ಮೆನ್ಷನ್ ದಿ ಟೈಪ್ಸ್ ಆಫ್ ಎರರ್ಸ್ ಕಮಿಟೆಡ್ ಅಂತ ಹೇಳ್ಯಾರ. ಸೊ ಫಸ್ಟ್ ಒನ್ ಏನೈತಿ, ಕ್ಯಾಶ್ ಸೇಲ್ಸ್ ಆಫ್ ₹90,000 ರಾಂಗ್ಲಿ ರೆಕಾರ್ಡೆಡ್ ಇನ್ ದಿ ಸೇಲ್ಸ್ ಬುಕ್ ಆಸ್ 9 lakh. ಅಂದ್ರೆ ಏನಾಗಿ ಇದಕ್ಕೆ ಯಾವ ಎರರ್ ಅಂತಾರ. ಸೊ 9,000 ಹಾಕಕ್ ಹೋಗಿ 9 lakh ಆಗೈತಿ. ಸೊ ಅದು ಏನು ಎರರ್ ಅಂದ್ರೆ ಎರರ್ ಆಫ್ ಕಮಿಷನ್ ಅಂತ ಅರ್ಥ. Next one, credit purchase of worth ₹20,000 has not been recorded in any books. ಸೊ ಯಾವುದು ಬುಕ್ನಾಗ ಅದನ್ನ ನಾವು ರೆಕಾರ್ಡೇ ಮಾಡಿಲ್ಲ ಅಂದ್ರೆ ಅದು ಎರರ್ ಆಫ್ ಒಮಿಷನ್ ಆಗತ್ತೆ. ಸೊ ಸೇಮ್ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಕೊಟ್ಟಿರ್ತಾರೆ ಅಷ್ಟೇ, ಏನು ಚೇಂಜಸ್ ಇರಲ್ಲ. ನೆಕ್ಸ್ಟ್ ಪೇಮೆಂಟ್ ಆಫ್ ರೆಂಟ್ ಆಫ್ ₹12,000 ಹ್ಯಾಸ್ ಬಿನ್ ರೆಕಾರ್ಡೆಡ್ ಟ್ವೈಸ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. ಎರಡು ಸತಿ ರೆಂಟನ್ನ ರೆಕಾರ್ಡ್ ಮಾಡ್ಯಾರ, ಅಂದ್ರೆ ಇದು ಎರರ್ ಆಫ್ ಡುಪ್ಲಿಕೇಶನ್ ಅಂದ್ರೆ 2 ಸತಿ ಮಾಡ್ಯಾರ. ಸೊ ಇದಕ್ಕೆ ಏನಂತಾರೆ, ಡುಪ್ಲಿಕೇಶನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಡಿ, ಪರ್ಚೇಸ್ ಆಫ್ ಕಂಪ್ಯೂಟರ್ ವರ್ತ್ 30,000 ಹ್ಯಾಸ್ ಬಿನ್ ರೆಕಾರ್ಡೆಡ್ ಇನ್ ಸೇಲ್ಸ್ ಬುಕ್. ಪರ್ಚೇಸ್ ಮಾಡಿರೋ ಕಂಪ್ಯೂಟರ್ನ ಸೇಲ್ಸ್ ಬುಕ್ದಾಗ ಹಾಕ್ಯಾರ. ಸೊ ಇದೇನಾಗತ್ತೆ, ತಪ್ಪು. ಇದರ ನಾವು ಪರ್ಚೇಸ್ ಬುಕ್ ಕಂಪ್ಯೂಟರ್ದು ಪರ್ಚೇಸ್ ಆಗಿರೋದು ಪರ್ಚೇಸ್ ಬುಕ್ನಾಗ ಹಾಕ್ಬೇಕಿತ್ತು, ತಪ್ಪಾಗಿ ಅವರು ಸೇಲ್ಸ್ ಬುಕ್ನಾಗ ಹಾಕ್ಯಾರ. ಸೊ ಇದೇನಾಗತ್ತೆ, ಅಕೌಂಟಿಂಗ್ ಪ್ರಿನ್ಸಿಪಲ್ ಎರರ್ ಆಗತ್ತೆ. ನೆಕ್ಸ್ಟ್, ₹15,000 ಸ್ಟೇಷನರಿ ಬಿಲ್ಸ್ ಪೇಡ್ ಈಸ್ ರೆಕಾರ್ಡೆಡ್ ಇನ್ ವೇಜಸ್ ಬುಕ್. ಸ್ಟೇಷನರಿ ಬಿಲ್ಸ್ನ ವೇಜಸ್ ಬುಕ್ನಾಗ ಏನು ರೆಕಾರ್ಡ್ ಮಾಡ್ಯಾರಂದ್ರೆ ಅದು ಏನಾಗುತ್ತೆ, ಅಕೌಂಟಿಂಗ್ ಪ್ರಿನ್ಸಿಪಲ್ ಎರರ್ ಆಗುತ್ತೆ. ಓಕೆ, ಇದೇನಾಯ್ತು ಎ ಕ್ವಶನ್ದು, ಮೆನ್ಷನ್ ದಿ ಟೈಪ್ಸ್ ಆಯ್ತು ಆನ್ಸರ್. ನೆಕ್ಸ್ಟ್, ವಾಟ್ ಆರ್ ದಿ ಆಕ್ಷನ್ಸ್ ವಿಲ್ ಯು ಸಜೆಸ್ಟ್ ಟು ರೆಕ್ಟಿಫೈ ದಿ ಎರರ್ಸ್. ಸೊ ನಿಮ್ಮ ಓನ್ ನೋಟ್ಸ್ದಾಗ ಒಂದು ಇಷ್ಟು ಏನು ಆನ್ಸರ್ ಕೊಡ್ಬೇಕು ನೀವು. ಫಸ್ಟ್ ಒನ್, ಸ್ಟ್ರಾಂಗ್ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಟು ಬಿ ಎಸ್ಟಾಬ್ಲಿಷ್. ಅಂದರೆ ಒಳಗಡೆ ಇಂಟರ್ನಲಿ ನಾವು ಸ್ಟ್ರಾಂಗ್ ಸಿಸ್ಟಮ್ನ ಎಸ್ಟಾಬ್ಲಿಷ್ ಮಾಡಬೇಕು. ಸೊ ನೆಕ್ಸ್ಟ್, ಪ್ರಾಪರ್ ಸೆಗ್ರಿಗೇಷನ್ ಆಫ್ ಡ್ಯೂಟೀಸ್. Next, proper remuneration to staff. Internal audit should be done. Employee staff that are qualified and reliable. ಇವು ಏನೈತಲ್ಲ, ಇವು 5 ಪಾಯಿಂಟ್ಸ್ನ ಅಳವಡಿಸ್ಕೊಂಡ್ರೆ ಈ ಥರ ತಪ್ಪನ್ನ ನಾವು ಮಿನಿಮೈಸ್ ಮಾಡ್ಬೋದು ಅಂತ ಈ ಕ್ವಶನ್ದು ಆನ್ಸರ್. ಇದೇನೈತಲ್ಲ, ಕೇಸ್ ಸ್ಟಡಿ 1 ಕ್ವಶನ್. ನೆಕ್ಸ್ಟ್ ಇನ್ನೊಂದು ಕೇಸ್ ಸ್ಟಡಿ ನೋಡ್ರ. ಇದೇನೈತಿ, ಯು ಹ್ಯಾವ್ ಬಿನ್ ಆಡಿಟೆಡ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ದಟ್ ಈಸ್ ಬ್ಯಾಲೆನ್ಸ್ ಶೀಟ್ ಅಂಡ್ P&L ಅಕೌಂಟ್ ಆಫ್ KBC ಕಂಪನಿ ಲಿಮಿಟೆಡ್ ಫಾರ್ ದಿ ಇಯರ್ ಎಂಡೆಡ್ 31/3/2020. ಯು ಆರ್ satisfied with the truth and fairness and there is nothing objectionable in the books of accounts. Draft the specimen of audit report ಅಂತ ಕೇಳ್ತಾರೆ. ಸೊ ಸಿಂಪಲ್, ಫಸ್ಟ್ ಹೇಗೆ ಡ್ರಾಫ್ಟ್ ಮಾಡೋದಂದ್ರೆ, 2 ಯಾರಿಗೆ ನೀವು ಇದು ಮಾಡಕತ್ತೀರಿ, ನಾನು ಆಡಿಟರ್. ಸೊ ನಾನು ಇವಾಗ ಒಂದು ಆಡಿಟ್ ರಿಪೋರ್ಟ್ ಮಾಡಬೇಕು. ಸೊ
ನಾನು ಯಾರಿಗೆ ಬರೀಬೇಕು, ಶೇರ್ ಹೋಲ್ಡರ್ಸ್ಗೆ ಲೆಟರ್ ಬರೀಬೇಕು. ಸೊ ಟು ದಿ ಶೇರ್ ಹೋಲ್ಡರ್ಸ್ ಆಫ್ KBC ಕಂಪನಿ ಲಿಮಿಟೆಡ್, ವಿ ಹ್ಯಾವ್ ಆಡಿಟೆಡ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ದಟ್ ಈಸ್ ಬ್ಯಾಲೆನ್ಸ್ ಶೀಟ್ ಅಂಡ್ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ KBC ಕಂಪನಿ ಲಿಮಿಟೆಡ್. ಅಂದ್ರೆ P&L ಅಕೌಂಟ್ ಬುಕ್ ಮತ್ತೆ ಬ್ಯಾಲೆನ್ಸ್ ಶೀಟ್ ನಾವು ವೆರಿಫೈ ಮಾಡಿ ಫಾರ್ ದಿ ಇಯರ್ ಎಂಡೆಡ್ 31/3/2020 ಅಂಡ್ ರಿಪೋರ್ಟ್ ದ್ಯಾಟ್ ನಾವೇನು ರಿಪೋರ್ಟ್ ಮಾಡ್ತೀವಿ ಅಂದ್ರೆ ಫಸ್ಟ್ ಪಾಯಿಂಟ್, ವಿ ಹ್ಯಾವ್ obtained all the information and explanation which were necessary for your audit. ಅಂದ್ರೆ ನಮ್ಗೆ ಎಲ್ಲ ನೆಸೆಸರಿ ಆಗಿರೋ ಇನ್ಫಾರ್ಮೇಶನ್ ಎಕ್ಸ್ಪ್ಲನೇಷನ್ ಆಡಿಟ್ ಮಾಡಕ್ಕೆ ಎಲ್ಲ ಏನು ಸಿಕ್ಕವು. ನೆಕ್ಸ್ಟ್ ಸೆಕೆಂಡ್, ಇನ್ ಅವರ್ ಒಪಿನಿಯನ್ ಪ್ರಾಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಆಸ್ ರಿಕ್ವೈರ್ಡ್ ಬೈ ದಿ ಲಾ ಹ್ಯಾಸ್ ಬಿನ್ ಮೇಂಟೈನ್ ಬೈ ದಿ ಕಂಪನಿ. ಆಡಿಟ್ ಪರ್ಪಸ್, ಆಡಿಟರ್ ವ್ಯೂ ಪಾಯಿಂಟಲ್ಲಿ ಯಾವ್ಯಾವ ಬುಕ್ಸು ಇನ್ಫಾರ್ಮೇಷನ್ನು ಆಸ್ ಪರ್ ದಿ ಲಾ ಏನು ಬೇಕು ಅದೆಲ್ಲ ಪ್ರಾಪರ್ ಆಗಿ ಮೇಂಟೈನ್ ಆಗ್ಯಾವ ಅಂತ ಅರ್ಥ. ನೆಕ್ಸ್ಟ್ ಥರ್ಡ್ ಒನ್, ಇನ್ ಅವರ್ ಒಪಿನಿಯನ್ ದೇರ್ ಇಸ್ ನಥಿಂಗ್ ಆಬ್ಜೆಕ್ಷನಬಲ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. ಏನು ಆಬ್ಜೆಕ್ಷನಬಲ್ ಇಲ್ಲ, ಎಲ್ಲ ಕ್ಲಿಯರ್ ಐತಿ ನಿಮ್ಮ ಕಂಪ್ನಿದು ಅಂತ ಹಾಕಿ ಡೇಟ್ ಅವತ್ತಿನ ಯಾವಾಗ ಎಕ್ಸಾಮ್ ಐತಿ ಅವತ್ತಿನ ಡೇಟು ಪ್ಲೇಸ್ ಅಂತ ಹಾಕಿ CA ನೇಮ್ ನಿಮ್ದು ಹಾಕೊಂಡು ಒಂದು ಸಿಗ್ನೇಚರ್ ಮಾಡಿಬಿಡ್ರಿ. ಇದೇನೈತಲ್ಲ ಆಡಿಟ್ ರಿಪೋರ್ಟ್ದು ಫಾರ್ಮೆಟ್ ಆನ್ಸರ್. ಇವೆ ಎರಡು ಬಿಟ್ಟು ಬೇರೆ ಯಾವುದು ಕೇಸ್ ಸ್ಟಡಿ ಕೇಳಲ್ಲ. ಸೊ ಇವನೇ ಎರಡು ಸ್ವಲ್ಪ ಪರ್ಫೆಕ್ಟ್ ಆಗಿ ಹೋಗ್ರಿ. ಓಕೆ, ಥ್ಯಾಂಕ್ ಯು.